ಹಾಯ್ ಫ್ರೆಂಡ್ಸ್, ಬನ್ನಿ ಇವಾಗ ಈವ್ನಿಂಗು 5 ಗಂಟೆ ಆಗಿದೆ. ಸೊ ಮಕ್ಕಳು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ಸೊ ಈವ್ನಿಂಗ್ ವೆದರ್ ತುಂಬಾ ಚೆನ್ನಾಗಿದೆ ಹೊರಗಡೆ. ಪುಣೆಯಲ್ಲಿ ಇನ್ನಾದರೂ ಮಳೆ ಬರ್ತಾ ಇರುತ್ತೆ. ಸೊ ಅದು ಸ್ಟಾಪೇ ಆಗಲ್ಲ. ಸೊ ಮಕ್ಕಳು ಮನ್ಕೊಂಡು ಎದ್ಮೇಲೆ ತುಂಬಾ ಗಲಾಟೆ ಮಾಡ್ತಿರ್ತಾರೆ. ಸೊ ಇನ್ನೂ ಫ್ರೆಶ್ ಮೂಡ್ ಇರಲ್ಲ. ಸೊ ಹಾಗಾಗಿ ಏನಾದರೂ ಅವರಿಗೆ ಸ್ನ್ಯಾಕ್ಸ್ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಒಂದು ಮೆಕ್ಕೆಜೋಳ ಉಳಿದಿತ್ತು, ಅದನ್ನೇ ಬಾಯ್ಲ್ ಮಾಡಿಟ್ಟಿದ್ದೆ. ಅದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣೆ ರಸ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ಹಾಗೆ ಮಕ್ಕಳು ಎದ್ದು ಬಂದ ತಕ್ಷಣ ಇದು ಕೊಡ್ತೀನಿ. ಈವ್ನಿಂಗ್ ಮಳೆ ಬರೋ ಟೈಮ್ದಾಗ ಈ ಥರ ಬಿಸಿ ಬಿಸಿಯಾಗಿ ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಮಗ ಇನ್ನೂ ಮನ್ಕೊಂಡಿದ್ದಾನೆ, ಅವನು ಎಬ್ಬಿಸ್ಬೇಕು. ಅವನು ಫುಲ್ ಕ್ರ್ಯಾಂಕಿ ಆಗಿರ್ತಾನೆ ಮನ್ಕೊಂಡಿರೋ ಟೈಮ್ದಾಗೆ. ಅವನಿಗೂ ಮೂಡ್ ಚೆನ್ನಾಗಿರ್ಬೇಕಂದ್ರೆ ಏನಾದರೂ ಈ ಥರ ತಿನ್ನೋದಕ್ಕೆ ಕೊಡಬೇಕು. ಸೊ ಅವನಿಗೂ ಎಬ್ಬಿಸ್ತಾ ಇದ್ದೀನಿ. ಓಕೆ, ಎಲ್ಲ ತಪ್ಪು ಇದೆ. ಬಾ ಎತ್ಕೊಳ್ಳಿ. ಆಯ್ಕೊಂಡು ಉಂಡೋಣ. ಹಾಯ್ 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 ಓಯ್ ಅಲ್ಲೋಡು ಸಮಯ ಎಂತೀನಂತ ಅವಡು. ಮಕ್ಕಳು ಎದ್ದ ತಕ್ಷಣ ಏನಾದರೂ ಒಂದು ಕೊಡಲೇಬೇಕು. ಹಾಗಾಗಿ ಈ ಥರ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತೀನಿ. ಆದಷ್ಟು ಹೆಲ್ದಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಪಾಪ್ಕಾರ್ನ್ ಮನೆಯಲ್ಲೇ ಮಾಡಿಕೊಡ್ತೀನಿ. ಅದು ಇಲ್ಲ ಅಂತಂದರೆ ಹಣ್ಣುಗಳು ಕೊಟ್ಟಿರ್ತೀನಿ. ಇಲ್ಲಿಕಂದ್ರೆ ಲಾಸ್ಟಿಗೆ ಹಾಲು, ಬ್ರೆಡ್ ಅಥವಾ ಟೋಸ್ಟ್ ಕೊಟ್ಟಿರ್ತೀನಿ ಫೈನಲಾಗಿ. ಇದು ಮುಗಿಸ್ಕೊಂಡು ನಾವು 6 to 7 1 hour ಶ್ಲೋಕ ಕ್ಲಾಸ್ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಅವ್ರ ಮೂಡ್ ಫ್ರೆಶ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಾನು ಓಕೆ ಶ್ಲೋಕ ಕ್ಲಾಸ್ ಮುಗಿಸ್ಕೊಂಡು ಬರುವಾಗ ನಮ್ಮ ಮನೆ ಹತ್ತಿರ ಒಂದು ಬುಧವಾರ ಮತ್ತು ಶನಿವಾರ 2 ದಿನ ಹಳ್ಳಿ ಜನರು ಬಂದಿರ್ತಾರೆ. ಸೊ ತರಕಾರಿ ಮಾರ್ಕೆಟ್ ಇರುತ್ತೆ. ಸೊ ಹಾಗಾಗಿ ಏನೆಲ್ಲ ಬೇಕು ಫ್ರೆಶ್ ಆದ ತರಕಾರಿಗಳನ್ನು ತೊಗೊಂಡು ಬಂದೆ. ಆದಷ್ಟು ಹಳ್ಳಿಯವ್ರ ಹತ್ರ ತೊಗೊಂಡ್ರಾಯ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನನಗೆ ಈಸಿನೂ ಆಗುತ್ತೆ, ಹಾಗೆ ಫ್ರೆಶ್ಶು ಸಿಗುತ್ತೆ ಅಂತ ಬರೋ ಟೈಮ್ದಲ್ಲಿ ತೊಗೊಂಡು ಬಂದೆ. ಅದನ್ನು ಇಟ್ಟು ಮಕ್ಕಳಿಗೆ ಇವಾಗ ಅಭ್ಯಾಸ ಮಾಡಿಸ್ಬೇಕು. ಸೊ ಮಾರ್ನಿಂಗ್ ಸ್ಕೂಲಿಂದ ಬಂದಿರ್ತಾರೆ, ಆಫ್ಟರ್ನೂನ್ ಸ್ವಲ್ಪ ಸ್ಟಡಿ ಮಾಡಿರ್ತಾರೆ. ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಮಾಡತ್ತೀರಪ್ಪ? ಏನು ಮಾಡತ್ತೀರಾ? ಅಲ್ಲಲ್ಲ, ಏನು ಆಟ ಆಡತ್ತೀರಿ? ಆಟ ಆಡತ್ತೀರ ಬರೆಯತ್ತೀರಾ? ಏನು ಬರೆಯತ್ತೀರಾ? ಓಕೆ ಮಾಡಿ. ಮಕ್ಕಳು ಸ್ಕೂಲ್ದು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ಯಾರಲಲ್ ನಂದು ಒಂಚೂರು ಕೆಲಸ ಆಗಲಿ ಅಂಥೇಳಿ ಕೊತ್ತಂಬರಿ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಏನೇನು ಬೇಕು ಈವ್ನಿಂಗ್ದು ಪ್ಲ್ಯಾನಿಂಗ್ ಕೂಡ ಮಾಡ್ತಿರ್ತೀನಿ. ಸೊ ಸಾಯಂಕಾಲ ಈಸಿ ಆಗಿಬಿಡಲಿ, ಮಕ್ಕಳಿಗೆ ಆದಷ್ಟು ಬೇಗ ಡಿನ್ನರ್ ಕೊಟ್ಬಿಟ್ರಾಯ್ತು ಅಂತ. ಅದ್ರ ಜೊತೆಗೆ ಮಕ್ಕಳಿಗೆ ಏನೇನು ಸ್ಟಡಿದು ಪ್ರಾಬ್ಲಮ್ ಇರುತ್ತೆ, ಯಾವ ಥರ ಹೇಳಿರ್ತಾರೆ, ನೀ ಯಾವ ಥರ ತಿಳ್ಕೊಂಡಿರ್ತೀಯ ಅಂತ ಹಾಗೆ ಮಾತಾಡಿಸ್ತಾ ಇರ್ತೀನಿ. ಸ್ಕೂಲಲ್ಲಿ ಏನೇನಾಯಿತು ಇವತ್ತು ಅಂಥೇಳಿ. ಸೊ ಕೆಲಸ ಇದ್ದರೆ ಕೆಲಸ ಮಾಡ್ತೀನಿ. ಇಲ್ಲಿಕಂದ್ರೆ ಆದಷ್ಟು ಟೈಮು ನಾನು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಿರಲ್ಲ, ಬಟ್ ನಾವು ಹೇಗೆ ಕ್ವಶನ್ ಜಾಸ್ತಿ ಮಾಡ್ತೀವಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆನ್ಸರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಡೈಲಿ ಬೇಸಿಸ್ ಇದೇ ಥರ ಮಾಡಿದರೆ ಮಕ್ಕಳು ಎಕ್ಸ್ಪ್ರೆಸ್ ಮಾಡ್ತಾರೆ, ಸ್ಕೂಲಲ್ಲಿ ಏನಾಯಿತು ಅಂತ ಹೇಳ್ತಾರೆ. ಹಾಗೆ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಾಗಬೇಕಂದ್ರೆ ಅವ್ರ ಜೊತೆ ನಾವು ಜಾಸ್ತಿ ಕ್ವಶನ್ ಮಾಡಲೇಬೇಕು. ಸೊ ಈ ಸ್ಟಾರ್ಟಿಂಗ್ ಒಂದು 2 to 3 years ತುಂಬಾ ಕಷ್ಟ ಸ್ಟಡಿ ಫೀಲ್ಡಲ್ಲಿ ಅಂತ ಹೇಳ್ಬೋದು. ಸೊ ಸೀನಿಯರ್ KG ಇರ್ಬೋದು, ಜೂನಿಯರ್ KG, ನರ್ಸರಿ ಒಳಗೆ ತುಂಬಾ ಕಷ್ಟ ಮಕ್ಕಳಿಗೆ ಕೂಡ, ಹಾಗೆ ನಮಗೂ ಕೂಡ. ಆದಷ್ಟು ಅವ್ರ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡೋದರಿಂದ ಅವ್ರಿಗೂ ಸುಲಭ ಆಗುತ್ತೆ, ಹಾಗೆ ನಮಗೂ ಈಸಿ ಆಗುತ್ತೆ ಯಾವ ಥರ ಮಕ್ಕಳಿಗೆ ಕಲಿಸ್ಬೇಕು ಅಂತ ನನಗನ್ನಿಸುತ್ತೆ. ಸೊ ಹಾಗಾಗಿ ಆದಷ್ಟು ಜಾಸ್ತಿ ಮಾತಾಡೋದು ತುಂಬ ಒಳ್ಳೆಯದು. ಸೊ ಇವಾಗ ಅವ್ರದ್ದು ನನ್ನ ಮಕ್ಕಳು ಬಂದು ಸೀನಿಯರ್ KG ಇದ್ದಾರೆ. ಹಾಗಾಗಿ ಹಿಂದಿ ಇದೆ. ಇವಾಗ ಹಿಂದಿ ಈ ಫುಲ್ ಮುಗಿದಿದೆ, ಕ ಸ್ಟಾರ್ಟ್ ಆಗಿದೆ. ಅದನ್ನು ಹೇಳ್ತಾಯಿದ್ರು. ಬನ್ನಿ ಅವ ಏನು ಹೇಳ್ತಾನೆ ಅಂತ ನೋಡೋಣ. ಬರೀ ಏನಿದೆ, ಇದೇನಪ್ಪು? ಕ ವಾವ್, ಸೂಪರ್. ಓಕೆ, ರೈಟ್ ಡೌನ್. ಲೈಟ್ ಹೋಯ್ತು. ಫಿನಿಶ್ ಮಾಡಿ. ಇದಕ್ಕೆ ಅಂತಾರೆ ಖ.
ಹಾಗೆ ಫ್ರೆಶ್ ಇದ್ದಾಗ ಕೊತ್ತಂಬರಿ ಸೊಪ್ಪು ಬಿಡಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ಈಸಿ ಆಗುತ್ತೆ ಅಂಥೇಳಿ ಹಾಗೆ ಜೊತೆಗೆ ಡಿನ್ನರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಸ್ಬೆಂಡ್ ಔಟ್ ಆಫ್ ಪುಣೆಯಲ್ಲಿದ್ದರು, ಹಾಗಾಗಿ ಸಿಂಪಲ್ಲಾಗಿ ಏನಾದರೂ ಮಾಡಿದ್ರಾಯಿತು ಅಂತ ಪ್ಲ್ಯಾನ್ ಮಾಡಿದೆ. ಸೊ ಮಕ್ಕಳಿಗೆ ಕೇಳಿದ್ರೆ ಒಬ್ಬರು ಪನ್ನೀರ್ ಪರಾಟ ಇಷ್ಟಪಟ್ಟರು, ಒಬ್ಬರು ನಂಗೆ ಚೀಸ್ ಪರಾಟ ಬೇಕು ಅಂತಂದ್ರೆ ಹಾಗಾಗಿ ಚೀಸ್ ಮತ್ತು ಪನ್ನೀರ್ ಪರಾಟ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು. ಹಿಟ್ಟು ರೆಡಿ ಇದ್ದರೆ ಸಾಕು, ಗೋಧಿ ಹಿಟ್ಟು. ಸೊ ನಾನು ಇವಾಗ ಜಸ್ಟ್ ಪನ್ನೀರ್ ತುರ್ಕೊಂಡ್ಬಿಡ್ತೀನಿ. ಅದರೊಳಗೆ ಎಲ್ಲ ಥರ ಮಸಾಲೆ ಹಾಕ್ತೀನಿ. ಗರಂ ಮಸಾಲ ಇರ್ಬೋದು, ಕೆಂಪು ಖಾರ ಇರ್ಬೋದು, ಹಾಗೆ ಧನಿಯಾ ಪೌಡ್ರ್ ಮತ್ತು ಜೀರಾ ಪೌಡ್ರ್. ಹಾಗೆ ಅದ್ರ ಜೊತೆಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೀನಿ ಇವತ್ತು ಫಸ್ಟ್ ಟೈಮು. ಅದು ಬಂದು ಶೇಂಗಾ ಪೌಡ್ರನ್ನ ತುಂಬ ಫೈನಾಗಿ ಪೌಡ್ರ್ ಮಾಡ್ಕೊಂಡಿರಬೇಕು. ಅದು ಲಟ್ಸುವಾಗ ಅಂಟ್ಕೋಬಾರ್ದು, ಆ ಥರ ಮಾಡಿದ್ದೀನಿ. ಯಾಕೆ ಅಂದರೆ ಪನ್ನೀರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಅದ್ರ ಜೊತೆಗೆ ಈ ಥರ ಶೇಂಗಾದ ಪುಡಿ ಫುಲ್ ಫೈನ್ ಪೌಡ್ರ್ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡಿದೆ. ಬಟ್ ಅದು ತುಂಬ ಚೆನ್ನಾಗೇ ಬಂತು. ಫಿಲ್ಲಿಂಗ್ ಮಾಡಿದ ತಕ್ಷಣ ನಾವು ಲಟ್ಸೋಕ್ಕೆ ಹೋಗಬಾರ್ದು, ಚೆನ್ನಾಗಿ ಕೈಲೇ ತಟ್ಕೊಂಡು ಆಮೇಲೆ ನಾವು ಬೆಲೂನಿಗಿಂದ ಲಟ್ಟಿಸ್ಬೇಕಾಗುತ್ತೆ. ಹಾಗೆ ಸುತ್ತಲೂ ಲಟ್ಸ್ಕೊತ ಹೋಗಬೇಕು. ಸೆಂಟ್ರಲ್ಲಿ ನಾವು ಲಟ್ಸಿದ್ರೆ ಅದು ಹರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಫ್ರೆಶರ್ ಹಾಕಿ ನಾವು ಮಾಡಬಾರ್ದು, ತುಂಬ ಲೈಟಾಗಿ ನಾವು ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ಉಬ್ಕೊಂಡು ಬರುತ್ತೆ ಪರಾಟ. ಸೊ ತವ ಮೇಲೆ ಹಾಕಿ ಅದಕ್ಕೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಅಂತೇಳಿ ನಾನು ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ, ತುಪ್ಪನೇ ಬಳಸ್ತಾ ಇದ್ದೀನಿ. ಸೊ ಎರಡು ಕಡೆ ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿ ಆದ ಪರಾಟ ರೆಡಿ ಆಗುತ್ತೆ. ಹಾಗೆ ಮಕ್ಕಳನ್ನ ಅಭ್ಯಾಸ ಮುಗಿಸಿದ್ರು. ಸೊ ಸ್ಟಡಿ ಮುಗಿಸಿದ ತಕ್ಷಣ ನಾನು ಹಾಗೆ ಬನ್ನಿ ಕೈಕಾಲು ತಗೋರಿ, ನೆಕ್ಸ್ಟ್ ತಿನ್ನೋದಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಬೇಗ ಡಿನ್ನರ್ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹೇಗಂದರೆ ಮನ್ಕುಗಿಂತ 1 ಅವರ್ ಮುಂಚೆನೇ ಊಟ ಮುಗಿದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ. ಹಾಗೆ ಅವ್ರಿಗೆ ಒಂದು ಸ್ವಲ್ಪ ರಿವಿಷನ್ ಮಾಡಿದರೆ ಆಯಿತು ಸ್ಟಡಿ ಅಂಥೇಳಿ ಪ್ಲ್ಯಾನಿಂಗ್ ಒಳಗಿರುತ್ತೆ. ನೋಡ್ಬೋದು ಇಲ್ಲಿ ಪನ್ನೀರ್ ಈ ಥರ ಬರುತ್ತೆ, ಲೇಯರ್ಡ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ಲಾಗಿ ಜಟ್ಪಟ್ ಅಂತ ರೆಡಿ ಆಗುವಂಥ ಒಂದು ಡಿನ್ನರ್ ಇರ್ಬೋದು. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೂ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಕೆಚಪ್ ಜೊತೆ ಅಥವಾ ಮೊಸರು ಜೊತೆ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಮೊಸರು ಜೊತೆನೇ ಸರ್ವ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ಚೀಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಚೀಸ್ ಪರಾಟ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು. ಚೀಸಲ್ಲಿ ಆಲ್ರೆಡಿ ಉಪ್ಪಿರುತ್ತೆ, ಹಾಗಾಗಿ ಏನು ಹಾಕೋಬೇಕಾಗಿಲ್ಲ. ಜಸ್ಟ್ ಚೀಸ್ದು ಲೇಯರ್ ಇಟ್ಟು ಜಸ್ಟ್ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಬೇಕು. ಇಲ್ಲಿ ನಾನು ಸ್ಕ್ವೇರ್ದಲ್ಲಿ ಲಟ್ಟಿಸಿದ್ದೀನಿ, ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ. ಎರಡು ಕಡೆ ಚೆನ್ನಾಗಿ ತುಪ್ಪ ಹಾಕಿ ಬೇಯಿಸಿದರೆ ಸಾಕು, ಉಬ್ಬುತ್ತೆ ತುಂಬ ಚೆನ್ನಾಗಿ. ನೋಡ್ಬೋದು ಇಲ್ಲಿ ತುಂಬಾ ಮಕ್ಕಳು ಇಷ್ಟಪಡುವಂಥದ್ದನ್ನು ನಾವು ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅನಿಸಿಕೆ. ನಾವು ಜೋರು ಮಾಡಿ ಹಿಂಗೆ ತಿನ್ನಿ ಅನ್ನೋಕ್ಕಿಂತ ಅವ್ರು ಇಷ್ಟಪಟ್ಟಿದ್ದೇ ಕೊಡಬೇಕು. ಹಾಗೆ ನೆಕ್ಸ್ಟ್ ನಾವು ಹೇಳಿದ್ದು ನೀವು ತಿನ್ನಬೇಕು ಅಂತ ಒಂದು ಹೇಳಬೇಕು. ಹಾಗಾಗಿ ನನ್ನ ಮಕ್ಕಳು ತರಕಾರಿನೂ ತಿಂತಾರೆ, ಹಾಗೆ ಅದ್ರ ಜೊತೆ ಪಲ್ಯನ ಹಚ್ಕೊಂಡು ತಿಂತಾರೆ ಚಪಾತಿ ಜೊತೆ. ಆ ಥರ ಏನು ಇದೇ ಥರ ಬೇಕಂತ ಹೇಳಲ್ಲ. ಸೊ ಆದಷ್ಟು ನಾನು ಈಸಿಯಾಗಿ ಡಿನ್ನರ್ ಒಳಗೆ ಮಾಡುವಂಗಿರಬೇಕು. ಮಕ್ಕಳ ಸ್ಟಡಿನೂ ಅಷ್ಟೇ ಇಂಪಾರ್ಟೆಂಟು, ಹಾಗಾಗಿ ಈಸಿಯಾಗಿ ಮಾಡುವಂಥ ಒಂದೇ ಅಡುಗೆನ ಮಾಡ್ತೀನಿ. ಫುಲ್ ಅಡುಗೆ ಆಲ್ಮೋಸ್ಟ್ ನಾನು ಮಾರ್ನಿಂಗೇ ಮಾಡಿರ್ತೀನಿ. ಅದು ಮಕ್ಕಳ ಲಂಚ್ ಬಾಕ್ಸು ಆಗಿರುತ್ತೆ, ಹಾಗೆ ಹಸ್ಬೆಂಡ್ ಲಂಚ್ ಬಾಕ್ಸು ಆಗಿರುತ್ತೆ ಅಂಥೇಳಿ. ನೈಟ್ ಟೈಮ್ ಸಿಂಪಲ್ಲಾಗಿ ಇದೇ ಥರ ಇರುತ್ತೆ. ಇಲ್ಲಾಂದರೆ ಚಿತ್ರಾನ್ನ ಮಾಡಿರ್ತೀನಿ. ಸೊ ಅದನ್ನು ತುಂಬ ಚೆನ್ನಾಗಿ ಅನಿಸುತ್ತೆ. 1 ಪಾಟ್ ರೆಸಿಪಿನೇ ನಾನು ಆಲ್ಮೋಸ್ಟ್ ನೈಟ್ ಮಾಡೋದು. ನನಗೆ ಕೆಲಸನೂ ಬೇಗ ಆಗುತ್ತೆ, ಹಾಗೆ ಜೊತೆಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಜಾಸ್ತಿ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಡಿನ್ನರ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಅಂತ ಹೇಳ್ಬೋದು. ಮಕ್ಕಳು ಈ ಥರ ಇಷ್ಟಪಡಲ್ಲ ಅಂತಂದರೆ ನಾನು ಬಿಸಿ ಅನ್ನ ಮಾಡಿರ್ತೀನಿ ನೈಟು, ಅಲ್ಲಿ ತುಪ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಈಸಿ ಡೈಜೆಷನ್ ಆಗುತ್ತೆ ಮಕ್ಕಳಿಗೆ. ಸೊ ಮಕ್ಕಳಿಗೆ ಹುಷಾರು ತಪ್ಪಿದರೆ ಬಾಯಲ್ಲಿ ಟೇಸ್ಟ್ ಇಲ್ಲ ಅಂತಂದರೆ ಈ ಥರ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಚಟ್ನಿ ಪುಡಿ ತುಂಬ ಖಾರ ಇರಲ್ಲ, ಸಿಂಪಲ್ಲಾಗಿ ಮಾಡಿರ್ತೀನಿ. ಅದರಲ್ಲಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದು ನನ್ನ ಸಿಂಪಲ್ಲು ಡಿನ್ನರ್ ರುಟೀನು. ಮಕ್ಕಳ ಜೊತೆ ಹೀಗಿರುತ್ತೆ ನಂದು. ನಿಮಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಊಟ ಮುಗೀತು. ಸೊ ನೆಕ್ಸ್ಟ್ ನನ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಸೊ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಬಿಡಿಸಿಟ್ಟಿದ್ನಲ್ಲ ಅದ್ರ ಮೇಲೆ ನೀರಿನ ಅಂಶ ಎಲ್ಲ ಹೋಗಿತ್ತು.
ಜೊತೆಗೆ ಹಸಿಮೆಣ್ಸಿಕಾಯ್ದು ತುಂಬೂ ಬಿಡಿಸಿಟ್ಟಿದ್ದೆ. ಸೊ ತೊಳೆದು ಇಟ್ಟಿರ್ತೀನಿ. ಅದೆಲ್ಲ ನೀರಿನ ಅಂಶ ಹೋದ್ಮೇಲೆ ಅದನ್ನು ಈ ಥರ ಒಂದು ಬಾಕ್ಸ್ನಲ್ಲಿ ಟಿಶ್ಯೂ ಪೇಪರ್ ಹಾಕಿಡ್ತೀನಿ. ಹಾಗೆ ಮೊದಲು ಏನು ಉಳಿದಂಥ ಮೆಣ್ಸಿಕಾಯನ್ನು ಮೇಲ್ಗಡೆ ಇಟ್ಟಿರ್ತೀನಿ. ಅಂದರೆ ಅದನ್ನೇ ಫಸ್ಟ್ ಯೂಸ್ ಮಾಡಿದ್ರಾಯಿತು, ಯಾವುದೇ ಮೆಣ್ಸಿಕಾಯಿ ವೇಸ್ಟ್ ಆಗಬಾರ್ದು ಅಂತ. ಸೊ ಒಂದೂ ವೇಸ್ಟ್ ಆಗೋಲ್ಲ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಒಂದು ಬಾಕ್ಸ್ ಒಳಗೆ ಟಿಶ್ಯೂ ಪೇಪರ್ ಹಾಕಿ ಈ ಥರ ಬಿಡಿಸಿಟ್ಟಿರ್ತೀನಿ. ಹಾಗೆ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿಟ್ಟಿದ್ರೆ 1 ವೀಕ್ ಆದರೂ ಆರಾಮಾಗಿ ಫ್ರೆಶ್ ಆಗಿಯೇ ಇರುತ್ತೆ. ಸೊ ಆಮೇಲೆ ಇನ್ನೂ ಫ್ರೆಶ್ ಇರುತ್ತೆ, ಬಟ್ 1 ವೀಕ್ ಅಂತೂ ಫುಲ್ ಫ್ರೆಶ್ ಇರುತ್ತೆ, ನೀವು ಬಳಸ್ಬಹುದು. ಅದನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ. ಹಾಗೆ ನಂದು ಇದು ಡಿನ್ನರು ಮುಗಿದ ತಕ್ಷಣ ಮಾಡುವಂಥ ಕೆಲಸ. ಹಾಗೆ ನಾಳೆ ನೆಕ್ಸ್ಟ್ ಡೇಗೆ ಏನಾದರೂ ಮಾಡೋ ಪ್ಲ್ಯಾನ್ ಇದ್ದರೆ ಸೊ ಮುಂಚೆನೇ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಹಾಲಿಗೆ ಹೆಪ್ಪಾಕಿಟ್ಟಿದ್ದೆ, ಅದು ತುಂಬ ಚೆನ್ನಾಗಿ ಮೊಸರಾಗಿದೆ. ಇವಾಗ ಅದನ್ನು ಕೂಡ ಫ್ರಿಜ್ನಲ್ಲಿ ಇಡ್ತೀನಿ, ನಾಳೆ ಬೆಳಗ್ಗೆ ಮತ್ತೆ ಬೇಕಾಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಈಗ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಇರಲಿ ಅಥವಾ ಏನಾದ್ರು ತರಕಾರಿ ಇದೆ, ಯಾವ್ದು ಪಲ್ಯ ಮಾಡ್ಬೋದು ಅಂತ ಇವಾಗ ನೋಡ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನಾನು ಹೆಸರು ಕಾಳಿನ ದೋಸೆ ಮಾಡ್ತಾಯಿದ್ದೀನಿ. ಹಾಗಾಗಿ ಹೆಸರು ಕಾಳು, ಅಕ್ಕಿ ಮತ್ತು ಸಾಬುದಾನಿನ ನೆನೆಸಿಟ್ಟಿದ್ದೆ. ಇದೊಂದು ಜಸ್ಟ್ ಒಂದು 8 to 10 hours ನೆನೆಸಿದರೆ ಸಾಕಾಗುತ್ತೆ. ಸೊ ಇದು ಮಾರ್ನಿಂಗ್ ನಾನು ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕಿ ನಾನು ದೋಸೆ ಮಾಡ್ಕೋತೀನಿ. ಸೊ ಕಟ್ಟೆ ಕ್ಲೀನ್ ಆಯಿತು, ಎಲ್ಲ ಆಯಿತು. ಲೈಟ್ ಆಫ್ ಮಾಡ್ತಾಯಿದ್ದೀನಿ, ನೋಡ್ತೀನಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಟೈಮು 9:30 ಇಷ್ಟ ಆಗಿರುತ್ತೆ. ಆಲ್ಮೋಸ್ಟ್ 10 ಒಳಗೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಹಾಗೆ ನೈಟ್ ಜಲ್ದಿನೇ ಮನ್ಕೋಬೇಕು ಅನ್ನೋದು ನನ್ನ ಪ್ಲ್ಯಾನಿಂಗು. ಇವತ್ತು ಹಸ್ಬೆಂಡ್ ಇಲ್ಲ, ಹಾಗಾಗಿ ತುಂಬ ಬೇಗನೆ ಆಯಿತು ಅಂತ ಹೇಳ್ಬೋದು. ನಿನ್ನ ಬುಕ್ಸ್ ಹೋಮ್ವರ್ಕ್ ಕಂಪ್ಲೀಟ್ ಆಯಿತಾ? ಓಕೆ. ನಾಳೆ ಏನೈತೆ ಮಿಸ್ ಸ್ಕೂಲ್ನಾಗೆ? ಫಂಕ್ಷನ್ ಯಾವುದು? ನಾಳೆ ಯಾವ್ದು ಕಾಂಪಿಟೇಷನ್ ಐತಿ ನಿಮ್ಮದು? ಸ್ಕೂಲ್ನಾಗ ಯಾವ್ದು ಕಾಂಪಿಟೇಷನ್ ಐತಿ? ಶ್ಲೋಕ ಹೇಳಕ್ಕೆ ಬರ್ತೈತಾ? ಹೇಳಿ ನೋಡೋಣ. ಅದಿಡು, ಬ್ಯಾಗ್ನಾಗ ಇಡು, ಇಟ್ಟು ಹೇಳಾಗತ್ತೆ. ನಾ ಹೆಲ್ಪ್ ಮಾಡಲಾ? ಹಿಡಿ, ನಾ ಹಾಕ್ತೀನಿ. ಹೆಂಗಿಡ್ಬೇಕು? ಓಕೆ. ನಾಳೆ ಒಂದು ಬುಕ್ ಇಡು, ಬುಕ್ ಇಟ್ಟು ಆಮೇಲೆ ನೋಟ್ಬುಕ್ ಇಡು. ಓಕೆ, ಕ್ಲೋಸ್ ಮಾಡಲ್ಲ ಇದು ಬ್ಯಾಗ್ ಜಿಪ್. ಓಕೆ, ರೆಡಿ? ಓಕೆ, ಡನ್. ಹೇಳಿ, ಶ್ಲೋಕ ಹೇಳ್ತೀಯಾ? ಸ್ಟಾರ್ಟಿಂಗ್ ಅಂತೇಳಿ. ಹಾಂ. ಓಂ ಭುವಃ ಸ್ವಃ ತಸ್ಮೈ ಸುವರ್ಣೇಮಿನಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭುವಃ ಸ್ವಃ ತಸ್ಮೈ ಸುವರ್ಣೇಮಿನಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಯಾವ ಮಂತ್ರ? ಗಾಯತ್ರಿ ಮಂತ್ರ. ನಾಳೆ ಸ್ಕೂಲ್ನಾಗ ಏನು ಹೇಳಬೇಕು? ಗಾಯತ್ರಿ ಮಂತ್ರ. ಓಕೆ, ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಓಕೆ. ಸ್ವರ್ಟಿನ ಸ್ತೂಬೆ ಬರ್ಡೆ ಕಾಂಬರು. ಆರಾಮಿಲ್ಲ ಏನಿಸ್ತ ಹೇಳಿ, ಪರವಾಗಿಲ್ಲ. ಓಕೆ, ಇಟ್ಸ್ ಓಕೆ. ಎಷ್ಟದಷ್ಟು ಟ್ರೈ ಮಾಡು. ಓಕೆ. ನಮಸ್ತೂಬೆ ಬರ್ಡೆ ಕಾಂಬರುಪಿನಿ ವಿದ್ಯಾರ ಕರೀಶ ಜೀವಿತ ಸರಸ್ವತಿ ವಿದ್ವಾನ್ ಓಂ ಬ್ರಿ ಆಕ್ ಸರಸ್ವತಿ ಓಂ ಬ್ರಿ ಆಲ್ ದ ಬೆಸ್ಟ್ ಸಂಜು. ಥ್ಯಾಂಕ್ ಯು. ಬೆಳಗ್ಗೆ ಸರಸ್ವತಿ ಮಂತ್ರಾಲಯ, ಬೆಳಗ್ಗೆ ಓಂ ಬ್ರಿ ಮಂತ್ರಾಲಯ. ಓಕೆ, ಗುಡ್ ಜಾಬ್. ಓಕೆ, ಬಂದ್ಕೊಳ್ಳೋಣ. ನನ್ನ ಬಿಗ್ ಸ್ಕೂಲ್. ಹಾಂ, ಬಿಗ್ ಇನ್ನೂ ಬರಿಬೇಕಾ? ಇನ್ನೂ ಹೋಮ್ವರ್ಕ್ ಲೆಫ್ಟ್, ಇನ್ನೂ ಹೋಮ್ವರ್ಕ್ ಬಿಟ್ಟಿದೆ. ಓಕೆ ಓಕೆ ಓಕೆ, ಡೂ ಇಟ್. ನೋಡಪ್ಪು, ಇದು ಫಿನಿಶ್ ಸ್ಟ್ಯಾಂಡಿಂಗ್ ಗುಡ್. ಬೈ ಬೈ ಚಾನಲ್.
ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಂದು ಈವ್ನಿಂಗ್ ರೂಟೀನ್ ಟು ನೈಟ್ ರೂಟೀನ್ ಹೇಗಿತ್ತು ಅಂತೇಳಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.